ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವಿ. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ. ಯಾಕೆ ಅಂದರೆ ಇದು ಗೃಹಲಕ್ಷ್ಮಿ ಯೋಜನೆಯ ಒಂದು ಬಿಗ್ ಅಪ್ಡೇಟು. ನಿಮ್ಗೆ ಗೊತ್ತಿದೆ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕೋದು ತುಂಬ ತಡವಾಗ್ತಾ ಇದೆ. ಸೊ ಇದು ಗೃಹಲಕ್ಷ್ಮಿ ಯೋಜನೆನ ಹಣ ಹಾಕ್ಲಿಕ್ಕೆ ಸರ್ಕಾರದ ಕಡೆಯಲ್ಲಿ ಹಣ ಇದೆಯೋ ಇಲ್ವೋ ಅನ್ನೋದು ಒಂದಿಷ್ಟು ಕಡೆ ಗೊಂದಲ ಆದರೆ ಸರ್ಕಾರದಿಂದ ಹೊಸ ಹೊಸ ಅಪ್ಡೇಟ್ಗಳು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಿಗ್ತಾ ಇದೆ. ಆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಅಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ತುಂಬಾ ಜನಕ್ಕೆ ಈಗ ನೀವು ನೋಡ್ಬೋದು, ತುಂಬಾ ಜನ ಖಾತೆಯಲ್ಲಿ ಹೊಂದಿಲ್ಲದೆ ಇರೋರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನ ಹಾಕಿ ಸೊ ಈಗ ಆಲ್ರೆಡಿ ಹಣವನ್ನ ಪಡ್ಕೊತಾ ಇರೋರು ತುಂಬಾ ಜನ ಈಗ ಆಲ್ರೆಡಿ ಡೆತ್ ಆಗಿದ್ದಾರೆ. ಅಂತವರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ, ಎಷ್ಟು ಹಣ ಜಮಾ ಆಗುತ್ತೆ, ಹಾಗೆ ನಿಮಗೆ ಹಣ ಜಮಾ ಆಗಬೇಕು ಅಂದ್ರೆ ನೀವು ಈ ಒಂದು ಕೆಲಸವನ್ನ ಕಂಪಲ್ಸರಿ ಆಗಿ ಮಾಡಬೇಕು. ಏನು ಅನ್ನೋದನ್ನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏನಾದರೂ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ವಿಡಿಯೋನ ನೋಡ್ಕೊಂಡು ಕಮೆಂಟ್ ಮಾಡಿ ಅಂತ ಈ ಮೂಲಕ ಹೇಳ್ತೀನಿ. ಸೊ ನಿಮ್ಗೆ ನೋಡ್ತಾ ಇರ್ಬೋದು, ನಿನ್ನೆ ಎಲ್ಲ ಟಿ ವಿಲೆಲ್ಲ ಸಿಕ್ಕಾಪಟ್ಟೆ ಗೃಹಲಕ್ಷ್ಮಿ ಯೋಜನೆಯ ವಿಚಾರವೇ ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ಬೋದು, ಒಂದೇ ಮನೇಲಿ ಇರೋರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇಬ್ಬರಿಬ್ರು ಪಡ್ಕೊತಾ ಇದ್ದಾರೆ. ಅತ್ತೆನೂ ಕೂಡ ಪಡ್ಕೊತಾ ಇದ್ದಾರೆ, ಸೊಸೆನೂ ಕೂಡ ಪಡ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ಎಷ್ಟೋ ಜನ ಗೃಹಲಕ್ಷ್ಮಿ ಯೋಜನೆಯವರು ಇಬ್ಬರದು ಕೂಡ ಒಂದೇ ಏನು ಅಕೌಂಟ್ ಇದ್ದು, ಸೊ ಒಂದೇ ಅಕೌಂಟಲ್ಲೂ ಕೂಡ ಎರಡೆರಡು ಸರಿ ಹಣ ಕ್ರೆಡಿಟ್ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ. ಇದು ಹೇಗೆ ಕ್ರೆಡಿಟ್ ಆಗ್ತಾ ಇದೆ? ಹಾಗೆಯೇ ಎಷ್ಟೋ ಜನ ಏನು ಮಾಡಿದ್ದಾರೆ ಅಂದರೆ, ಈಗ ನೀವು ಫಲಾನುಭವಿಗಳೇ ಅಲ್ಲ ಗೃಹಲಕ್ಷ್ಮಿ ಯೋಜನೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇದೆ. ಸೊ ಎಷ್ಟೋ ಜನ ಇನ್ನೊಂದಿಷ್ಟು ಏನಂತಂದರೆ, ರೇಷನ್ ಕಾರ್ಡ್ ಇದ್ರೂ ಕೂಡ ಅರ್ಜಿಯನ್ನು ಹಾಕ್ತಾ ಇರೋರು ಕೂಡ ಎಷ್ಟೋ ಜನ ಇದೆ. ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆ ಬಹಳ ದೊಡ್ಡ ಯೋಜನೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂಥ 5 ಗ್ಯಾರಂಟಿಗಳಲ್ಲಿ ಈ ಒಂದು ಯೋಜನೆ ಬಹಳ ದೊಡ್ಡ ಯೋಜನೆ. ಸೊ ಸ್ಟಾರ್ಟಿಂಗಲ್ಲಿ ಈ ಯೋಜನೆ ಹೆಚ್ಚಿಗೆ ದಿನ ನಡೆಯಲ್ಲ, ಹೆಚ್ಚಿಗೆ ದಿನ ಸ್ಟಾಪ್ ಆಗುತ್ತೆ ಅನ್ನೋದು ಒಂದಿಷ್ಟು ಗೊಂದಲ ಇತ್ತು. ಬಟ್ ಏನಂದ್ರೆ ಈಗ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದ್ರ ಬಗ್ಗೆ ನೋ ಡೌಟ್. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಉಪಯೋಗವನ್ನ ಪಡ್ಕೊಂಡಿದ್ದಾರೆ ವಿನಃ ಯಾರು ಕೂಡ ಸೊ ನಮ್ಗೆ ಉಪಯೋಗ ಇಲ್ಲ ಅಂತ ಹೇಳಿದವರು ಎಲ್ಲೂ ಕೂಡ ಇಲ್ಲ. ಹಾಗಾಗಿ ಇದರಿಂದ ಉಪಯೋಗ ಆಗಿದೆ ಅಂತಾನೆ ನಾನು ಕೂಡ ಹೇಳ್ತೀನಿ. ಸೊ ಈ ಉಪಯೋಗದ ನಡುವೆ ಈಗ ನೀವು ನೋಡ್ಬೋದು, ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರ್ ಇದ್ದಾಗ ಸೊ ಸರಾಗವಾಗಿ 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಿತ್ತು. ಬಟ್ ಈಗ DK ಶಿವಕುಮಾರ್ ಸರ್ ಆದ್ಮೇಲೆ ಒಂದ್ಸರಿನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ. ಕಾರಣ ಏನಕ್ಕಾಗಿಲ್ಲ, ಅಥವಾ ಗೃಹಲಕ್ಷ್ಮಿ ಯೋಜನೆ ಬರಲ್ಲ ಇನ್ಮೇಲೆ ಅನ್ನೋರಿಗೆ ಸೊ ಸಿದ್ದರಾಮಯ್ಯ ಸರು ನಿಮ್ಗೆ ಗೊತ್ತಿದೆ ಹಾಗೆ ಹಣವನ್ನು ಜಮಾ ಮಾಡ್ತಿದ್ರು. ಬಟ್ ಈಗ ಏನಾಗಿದೆ ಅಂದರೆ ಹೊಸ ರೂಲ್ಸ್ಗಳು ಆಗಿದೆ. ಈ ರೂಲ್ಸ್ ಯಾಕಾಗಿರೋದು ಅಂದರೆ ಇದು 100% ಒಳ್ಳೇದಕ್ಕೆ ಅಂತ ಹೇಳ್ತೀನಿ. ಯಾಕೆಂದರೆ ತುಂಬ ಜನ ಒಂದು ಮನೆಯಲ್ಲಿ ರೇಷನ್ ಕಾರ್ಡು 2 ಜನ ಮಾಡ್ಕೊಂಡಿರ್ತಾರೆ. ಈಗ ಒಂದೇ ಮನೆಯಲ್ಲಿ 2 ಜನ ಗೃಹಲಕ್ಷ್ಮಿಯವರು ಅಂತ ನಾನು ಹೇಳ್ದಲ್ಲ. ಇದು ಹೇಗೆ ಅಂದರೆ ಅತ್ತೆ ಸೊಸೆ ಇರ್ತಾರೆ. ಸೊ ಇವರೊಂದು ಸಪ್ರೇಟಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ಅವರೊಂದು ಸಪ್ರೇಟಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ. ಈ ಸಪ್ರೇಟ್ ರೇಷನ್ ಕಾರ್ಡ್ ಏನಾಗಿರುತ್ತೆ, ಇಬ್ಬರದು ಕೂಡ ಡಿವೈಡೆಡ್ ಬೇರೆನೇ ಇರುತ್ತೆ. ಆದರೆ ಒಂದೇ ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಇಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕ್ತಾರೆ, ಇಬ್ಬರಿಗೂ ಕೂಡ ಹಣ ಜಮಾ ಆಗುತ್ತೆ. ಇದು ನೀವು ನೆನಪಲ್ಲಿ ಇಟ್ಕೋಬೇಕಾಗಿರುತ್ತೆ. ಇದು ಒಂದೇದು. ಇನ್ನೊಂದು, ಒಂದೇ ಖಾತೆಗೆ 2 ಸರಿ ಹಣ ಜಮಾ ಆಗುತ್ತೆ ಅಂತ ಅಂದರೆ ಇದು ಹೇಗೆ ಅಂದರೆ, ಈಗ ನೀವು ಕೂಡ ಅರ್ಜಿಯನ್ನು ಹಾಕಿದಾಗ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಿದಾಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಬೇರೆ, ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಿರೋದು ಬೇರೆ. ಆದರೆ ಕೊಟ್ಟಿರುವಂಥ ಅಕೌಂಟ್ ನಂಬರ್ ಒಂದೇ ಆಗಿರುತ್ತೆ. ನೀವು ಕೊಟ್ಟಿರೋದು ಒಂದೇ ಆಗಿರುತ್ತೆ ಅಥವಾ ಮತ್ತೊಬ್ರು ಕೊಟ್ಟಿರೋದು ಒಂದೇ ಆಗಿರುತ್ತೆ. ಇವೆರಡೂ ಸೇರಿ ಒಂದೇ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಅಷ್ಟೇ ವಿನಃ ಇದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ರಾಜ್ಯ ಸರ್ಕಾರ ಕೂಡ ಹೇಳಿದೆ. ಆದರೆ ಈ ಹಿಂದೆ ಹೇಳಿದ್ರು ಒಂದೇ ಮನೆಯಲ್ಲಿ ರೇಷನ್ ಕಾರ್ಡು 2 ಇಟ್ಕೋಬಾರ್ದು ಅಂತ ಹೇಳಿದ್ರು ಕೂಡ ಎಷ್ಟೋ ಜನ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಅಥವಾ ನೀವೇ ಆಗಿರ್ಬೋದು, ನಿಮ್ಮ ಮನೆಯಲ್ಲೇ ಕೂಡ ಡಬಲ್ ರೇಷನ್ ಕಾರ್ಡು ಅಥವಾ ತ್ರಿಬಲ್ ರೇಷನ್ ಕಾರ್ಡ್ ಇರೋರು ಎಷ್ಟೋ ಜನ ಇದ್ದಾರೆ. ಸೊ ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಬೇರೆ ಇದೆಯಲ್ಲ ಅಂತ ಕೂಡ ಸರ್ಕಾರ ಹೇಳಿದ್ದಾರೆ.
ಅದೇ ರೀತಿಯಾಗಿ ಎಷ್ಟೋ ಜನ ಈಗ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ, ಅಂದರೆ ವಯಸ್ಸಾದ್ಮೇಲೆ ತೀರು ಹೋಗಿದ್ದಾರೆ ಅಥವಾ ಏನೋ ಒಂದು ಹುಷಾರಿಲ್ಲದೇನು ತೀರು ಹೋಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯನ್ನ ಹಣವನ್ನು ಪಡ್ಕೊತಾ ಇರೋರು. ಸೊ ಅಂಥವ್ರಿಗೂ ಕೂಡ ಇನ್ನೂ ಕೂಡ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಇದು ಸ್ಟಾಪ್ ಮಾಡಬೇಕು ಅಂತ ಸರ್ಕಾರ ಈಗ ಬಯೋಮೆಟ್ರಿಕ್ ಅನ್ನೋ ಒಂದು ಉದ್ದೇಶವನ್ನ ತಂದಿರುವಂಥದ್ದು. ಈ ಬಯೋಮೆಟ್ರಿಕ್ ಮಾಡೋದ್ರಿಂದ ಸೊ ಯಾರು ಬದುಕಿದ್ದಾರೆ, ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅವಶ್ಯಕತೆ ಬರಬೇಕು ಅನ್ನೋದು ಗೊತ್ತಾಗ್ತಿದೆ. ಅದರ ಜೊತೆಗೆ ಎಷ್ಟೋ ಜನ ಅಂದೀಗ ನೀವು ನೋಡ್ಬೋದು, ಸೊ ಎಷ್ಟೋ ಜನ ಏನು ಮಾಡಿದ್ದಾರೆ ಅಂದರೆ ಅವ್ರು ಬಂದ್ಬಿಟ್ಟು IT ರಿಟರ್ನ್ ಫೈಲ್ ಆದವ್ರದ್ದು ಎಲ್ಲದು ಕೂಡ ಕ್ಯಾನ್ಸಲ್ ಆಗಿದೆ. ಹಾಗೆಯೇ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕಿಗೆ KYC ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಯಾರ್ದು ಲಿಂಕ್ ಆಗಿರಲ್ಲ ಅವರಿಗೆ ಇನ್ನು ಮುಂದೆ ಹಣ ಬರೋದಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲರದು ಆಗಿದೆ. ಹೊಸದಾಗಿ ಯಾರು ಇದಾಗಿರುತ್ತೆ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಮಾಡಿಸುವ ಜವಾಬ್ದಾರಿ. ಸೊ ಇದು ಕಂಪಲ್ಸರಿ ಆಗಿರಬೇಕು. ಅಕಸ್ಮಾತ್ ಆಗಿಲ್ಲ ಅಂದರೆ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಬ್ಬರದು ಒಂದೇ ಜಾಯಿಂಟ್ ಅಕೌಂಟ್ ಇರುತ್ತೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಡಬಲ್ ಸರಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ರೇಷನ್ ಕಾರ್ಡ್ ಹೊಂದಿದ್ದು ಇಬ್ಬರು ಅರ್ಹ ಫಲಾನುಗಳು. ಈಗ ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಂಡಿರ್ತೀರ, ನೀವೊಂದು ನಾನೊಂದು, ಒಂದೇ ಮನೇಲಿ ಇದ್ದೀವಿ ಅಂದರೆ ಸೊ ಇಬ್ಬರು ಬೇರೆ ಬೇರೆ ಫಲಾನುಭವಿಗಳಾಗಿರ್ತಾರೆ, ಅವರಿಗೆ ಹಣ ಡೆಫಿನೆಟ್ಲಿ ಆಗಿ ಬರುತ್ತೆ. ನೀವು ನೋಡ್ಬೋದು, ಅದೇ ಒಂದೇ ಮನೆಯಲ್ಲಿರುವ ಅತ್ತೆ ಸೊಸೆ ಅಥವಾ ತಾಯಿ ಮಗಳು ಇದ್ದಾರೆ. ಎಷ್ಟೋ ಜನ ಅದೇ ಖಂಡಿತ ಹೌದು, ಅತ್ತೆ ಸೊಸೆ ಇರ್ತಾರೆ, ತಾಯಿ ಮನೆ ಇರ್ತಾರೆ, ಅಂಥವ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಿರ್ತಾರೆ. ಬೇರೆ ಬೇರೆ ಅಂದಾಗ ನಾವು ಕೊಡಲೇಬೇಕಾಗತ್ತೆ ಅಂತ ಸರ್ಕಾರ ಕೂಡ ಹೇಳಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯನ್ನ ಕೈ ಬಿಡುವಂತಹ ಮಾಹಿತಿ ಎಲ್ಲೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಯಾರೆಲ್ಲ ಹೇಳಿದಿರಿ ಅವರೆಲ್ಲ ನೀವು ನೋಡ್ಬೋದು. ಸೊ ಖಂಡಿತ ಇಲ್ಲ, ಅದನ್ನ ಯಾರು ಕೂಡ ಸೀರಿಯಸ್ ಆಗಿ ತೊಳ್ಕೊಬೇಡಿ. ಈಗಾಗಲೇ ತುಂಬ ಖಾತೆಗಳನ್ನ, ಒಂದಕ್ಕಿಂತ ಹೆಚ್ಚು ಖಾತೆ ಹೊಂದಿರೋನ್ನ ಆಗಾಗಲೇ ಖಾತೆ ಬದಲಾವಣೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲದವರಿಗೆ ನೀವು ನೋಡ್ಬೋದು, ಈಗಾಗಲೇ ಬ್ಯಾಂಕ್ ಖಾತೆ ಇಲ್ಲದೇನೆ 60,000 ಕೋಟಿಯಷ್ಟು ಹಣ ಸಂದಾಯ ಆಗಿದೆ. ಅಂದರೆ ಇದೇ ಥರನೇ ಒಂದು ಡಬಲ್ ಖಾತೆ ಮಾಡಿಕೊಂಡು ಸೊ ಮಾಡ್ಕೊಂಡಿರೋರಿಗೆ ಈ ಥರ ಜಮಾ ಆಗಿದೆ ಅಂತ ಹೇಳಿ ಸರ್ಕಾರ ಹೇಳ್ತಿದೆ. ನೀವು ಈ ಥರವಾಗಿ ನೀವು ನೋಡೋದಾದರೆ ಎಷ್ಟೋ ಜನರಿಗೆ ಈ ರೀತಿಯಾಗಿ ಒಂದು ತೊಂದರೆ ಆಗಿದೆ. ಸೊ ಎಷ್ಟೋ ಜನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಡಬಲ್ ಸರಿಯಾಗಿ ಪಡ್ಕೊತಾ ಇದ್ದಾರೆ, ಡಬಲ್ ಸರಿಯಾಗಿ ತೊಗೊತಾ ಇದ್ದಾರೆ. ಅಂದರೆ ಇದು ಒಬ್ರೊಬ್ರಿಗೆ ಬರ್ತಿದೆ ಅಂತ ಅರ್ಥ ಅಲ್ಲ, ಒಂದೇ ಮನೇಲಿ ಇಬ್ಬರಿಬ್ರು ಇರ್ತಾರೆ, ಅವರಿಗೆ ಬಂದಿದೆ ಅಂತ ಅರ್ಥ. ಇದೆಲ್ಲ ಬಗೆಹರಿದ ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸದ್ಯದಲ್ಲಿ ಅಂದರೆ ಈ ತಿಂಗಳ ಕೊನೆಯಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಬಯೋಮೆಟ್ರಿಕ್ ಕೊಡಲಿಕ್ಕೆ ಇನ್ನು ಡೇಟ್ ಕನ್ಫರ್ಮ್ ಮಾಡಿಲ್ಲ. ಕನ್ಫರ್ಮ್ ಆದ ತಕ್ಷಣ ಖಂಡಿತ ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಇದಿಷ್ಟು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು.